ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ತಾಯಿಯನ್ನು ಯಾರೆಲ್ಲ ಆರಾಧನೆಯನ್ನು ಮಾಡ್ತಾ ಇದ್ದೀರೋ ಖಂಡಿತವಾಗ್ಲೂ ನಂಬಿಕೆಯನ್ನು ಇಟ್ಟು ಆರಾಧನೆಯನ್ನು ಮಾಡಿ. ತಾಯಿಯನ್ನು ಆರಾಧನೆ ಮಾಡೋಕ್ಕೆ ಏನು ಆಡಂಬರ ಅನ್ನೋವಂಥದ್ದು ಏನೂ ಬೇಡ. ತಾಯಿಯನ್ನು ನೀವು ವಿಗ್ರಹದ ರೂಪದಲ್ಲೂ ಪೂಜೆಯನ್ನು ಮಾಡ್ಬೋದು, ಫೋಟೋ ರೂಪದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು, ಏನೂ ಇಲ್ಲಾಂದರೆ ದೀಪದ ರೂಪದಲ್ಲೂ ಕೂಡ ತಾಯಿಯನ್ನು ನೀವು ಪೂಜೆಯನ್ನು ಮಾಡಬಹುದು. ಇಲ್ವಾ ಮನಸ್ಸಲ್ಲಿ ವಾರಾಹಿ ಅಮ್ಮ ನಂದು ಈ ರೀತಿಯಾಗಿ ಕಷ್ಟ ಇದೆ ಅಂತಂದರೆ ತಾಯಿ ನಮ್ಮ ಒಂದು ಆ ತಾಯಿಯ ನಾಮವನ್ನು ಹೇಳಿದ್ರೆ ಸಾಕು, ನಮಗೆ ಎಷ್ಟೋ ಒಂದು ಸಮಸ್ಯೆಯಿಂದ ಆಚೆ ತೆಗೆದುಕೊಂಡು ಬರ್ತಾಳೆ. ಇದಕ್ಕೆ ತುಂಬ ಅಂದರೆ ತುಂಬ ಉದಾಹರಣೆಗಳಿದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಮಾಟ ಮಂತ್ರದ ಭಯ ಇರಬಹುದು, ಇವಾಗ ಕೆಟ್ಟ ಕೆಟ್ಟ ಕನಸುಗಳು ಬೀರ್ತಾ ಇರುತ್ತೆ, ಯಾರೋ ನಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಅಂಥ ಭಯ ಇರುತ್ತೆ. ಖಂಡಿತವಾಗ್ಲೂ ತಾಯಿಯನ್ನು ಆರಾಧನೆಯನ್ನು ಮಾಡಿ ತಾಯಿಗೆ ಈ ಒಂದು ಕೇಲ್ ದೀಪ ಅಥವಾ ತೆಂಗಿನಕಾಯಿ ದೀಪ ಅಂಥೇಳಿ ಕರೀತಾರೆ, ಆ ಒಂದು ದೀಪಾರಾಧನೆ ಮಾಡಿದ್ದೇ ಆದರೆ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಒಂದು ರಾಮಬಾಣ ಅಂತಲೇ ಹೇಳಬಹುದು. ತಾಯಿ ಸದಾಕಾಲ ನಮ್ಮ ಜೊತೆಗೇ ಇದ್ದು ನಮ್ಮನ್ನು ಕಾಪಾಡ್ತಾರಂತಲೇ ಹೇಳಬಹುದು. ಹಾಗಾಗಿ ನೀವು ತಾಯಿಯನ್ನು ಫೋಟೋನ ಇಟ್ಕೊಳ್ಬಹುದು. ಇಟ್ಕೊಳ್ಳದೇ ಇದ್ರೂ ತಾಯಿಯ ನಾಮವನ್ನು ಹೇಳಿದರೆ ಸಾಕು, ಅಮ್ಮ ವಾರಾಹಿ ನನಗೆ ಈ ರೀತಿಯಾಗಿ ಕಷ್ಟ ಬಂದಿದೆ, ನೀನು ನನ್ನನ್ನು ಕಾಪಾಡು ಅಂತಂದ್ರೇ ಸಾಕು. ಆ ತಾಯಿಯೇ ಕ್ಷಣ ಮಾತ್ರದಲ್ಲಿ ನಮ್ಮ ಕಷ್ಟವನ್ನೆಲ್ಲ ನೀರಿನ ಥರ ಕರಗಿಸ್ಬಿಡ್ತಾಳಂತಲೇ ಹೇಳಬಹುದು. ಹಾಗಾಗಿ ತುಂಬ ಅಂದರೆ ತುಂಬ ಉದಾಹರಣೆಗಳಿದೆ. ತಿನ್ನೋದಕ್ಕೆ ಒಂದು ಹೊತ್ತು ಊಟ ಇಲ್ಲ ಅನ್ನೋರು ಕೂಡ ತಾಯಿ ಆರಾಧನೆಯನ್ನು ಮಾಡಿ ಎಷ್ಟೋ ಕೋಟ್ಯಾಧೀಶ್ವರರು ಆಗಿರುವಂಥ ಉದಾಹರಣೆಗಳು ಕೂಡ ತುಂಬ ಇದೆ. ತಾಯಿಯ ಮಂತ್ರ ಹೇಳಿ ತಾಯಿಯ ನಾಮವನ್ನು ಹೇಳಿದ್ರೆ ಸಾಕು, ತಾಯಿ ನಮಗೆ ಸಕಲ ಸೌಭಾಗ್ಯವನ್ನು ಕರುಣಿಸ್ತಾಳಂತಲೇ ಹೇಳಬಹುದು. ನಾವು ಸಾಸಿವೆ ಕಾಳಷ್ಟು ತಾಯಿಗೆ ಭಕ್ತಿಯನ್ನು ತೋರಿದರೆ ತಾಯಿ ಅಪಾರವಾಗಿರುವಂಥ ಸಿರಿ ಸಂಪತ್ತನ್ನು ನಮಗೆ ಕೊಡ್ತಾಳೆ ಅಂತಲೇ ಹೇಳಬಹುದು. ತಾಯಿಯನ್ನು ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಳಗೆ ಬೀಳೋ ಮಾತೇ ಇಲ್ಲ ಅನ್ನೋದನ್ನು ಹೇಳ್ತೀನಿ. ಆದರೆ ನಂಬಿಕೆ ಇಡಬೇಕು. ನಮ್ಮ ಕರ್ಮದ ಅನುಸಾರವಾಗಿ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೀವಿ, ನಮಗೆ ಒಳ್ಳೆಯದಾಗ್ತಾ ಇಲ್ಲ ಅಂತ ಅನ್ನೋರು ತುಂಬ ಜನ ಭಕ್ತರು ಇರಬಹುದು. ಬಟ್ ಆದರೆ ನಮ್ಮ ಒಂದು ಕರ್ಮದ ಅನುಸಾರ ನಾವು ಹೇಗೋ ಜನ್ಮದಲ್ಲಿ ಏನು ಮಾಡಿದ್ವೋ ಏನು, ಯಾವ ಕರ್ಮಗಳನ್ನು ನಾವು ಮಾಡಿದ್ವೋ, ಯಾರಿಗೆ ಯಾವ ರೀತಿಯಾಗಿ ಅನ್ಯಾಯ ಮಾಡಿದ್ವೋ ಗೊತ್ತಿರೋದಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಆ ಒಂದು ಕಷ್ಟಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಕಷ್ಟ ನಮಗೆ ದೇವರು ಕೊಟ್ಟರು ಕೂಡ ಅದನ್ನು ಎಲ್ಲ ಸಹಿಸುವಂಥ ಶಕ್ತಿನ ದೇವರು ನಮಗೆ ಕೊಡಲಿ ಅಂತೇಳಿ ಕೇಳ್ಕೊಳ್ಬೇಕು. ಇವತ್ತಿಂದು ಏನಂತಂದರೆ ಒಬ್ಬರು ಸಾಲವನ್ನು ಕೊಟ್ಟು ಅವರು ವಾಪಸ್ ಕೊಡ್ತಾ ಇಲ್ಲ ಅನ್ನೋ ಅಂತ ತುಂಬ ಜನ ಇದನ್ನು ಪರ್ಸ್ನಲಾಗಿ ತುಂಬ ಅಂದರೆ ತುಂಬ ಜನ ಮೆಸೇಜನ್ನು ಹಾಕಿದ್ದೀರಿ. ಯಾಕೆಂದರೆ ನಮ್ಮ ಮಗ ದುಡಿದಿದ್ದಾನೆ, ದುಡಿಸ್ಕೊಂಡಿದ್ದಾರೆ, ನಮಗೆ ಸಂಬಳವನ್ನು ಕೊಟ್ಟಿಲ್ಲ, ಮತ್ತು ನಮಗೆ ಪೇಮೆಂಟ್ ಕೊಡ್ತೀವಿ ಅಂತೇಳಿ ಕೂಡ ನಮಗೆ ಪೇಮೆಂಟ್ ಮಾಡಿಲ್ಲ ಅನ್ನೋವಂಥವ್ರು. ಮತ್ತು ನಾವು ಎಷ್ಟೇ ದುಡಿತೀವಿ, ತಿಂಗಳು ಪೂರ ಆದರೂ ಒಂದು ದಿವಸ ಕೂಡ ನಾವು ಮನೆಯಲ್ಲಿ ಭಾನುವಾರ ಕೂಡ ರೆಸ್ಟ್ ಇಲ್ದಿರೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಬಟ್ ಆದರೆ ನಮಗೆ ಎಷ್ಟೇ ದುಡಿದ್ರೂ ಕೂಡ ನಮಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಏನೇ ಮಾಡಿದ್ರೂ ಕೂಡ ನಮಗೆ ದುಡ್ಡು ಅನ್ನೋವಂಥದ್ದು ನಿಲ್ತಾ ಇಲ್ಲ ಅನ್ನೋವಂಥದ್ದು ತುಂಬ ಜನರ ಒಂದು ಕ್ವಶನ್ ಆಗಿರುತ್ತೆ. ಮತ್ತು ಕೊಟ್ಟಿರ್ತೀವಿ, ಫ್ರೆಂಡ್ಶಿಪ್ಪಲ್ಲಿ ಆಗಿರಬಹುದು, ಇಲ್ಲ ಇವತ್ತು ಇಸ್ಕೊಂಡು ನಾಳೆ ಕೊಡ್ತೀವಿ ಅಂತ ಹೇಳಿದ್ದಾಗಿರಬಹುದು. ಹಾಗಾಗಿ ಇಂಥವ್ರು ಕೂಡ ತುಂಬ ಜನರು ಕೊಟ್ಟಿರ್ತೀವಿ ದುಡ್ಡನ್ನು ವಾಪಸ್ ಕೇಳೋಕ್ಕೆ ಹೋದಾಗ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ, ಕಾಲಲ್ಲಿ ಹಾಕಿರುವಂಥ ಚಪ್ಪಲಿನೇ ಹೊರದೋಗ್ಬಿಡುತ್ತೆ, ಅವರು ಕೊಡೋದಿಲ್ಲ. ಮತ್ತು ಇಲ್ಲ ಅಂತಂದರೆ ಅವ್ರಿಗೂ ನಿಮಗೆ ದೊಡ್ಡ ಜಗಳಗಳಾಗಿ ಕೋರ್ಟ್ ಮೆಟ್ಲು ಕೂಡ ಹತ್ತಿರುವಂಥವ್ರು ಕೂಡ ತುಂಬ ಇದ್ದಾರೆ. ಖಂಡಿತವಾಗ್ಲೂ ಯಾರಿಗೆಲ್ಲ ಕೋರ್ಟ್ನಲ್ಲಿ ನಿಮ್ಮದು ಕೇಸ್ಗಳು ನಡೀತಾ ಇದೆಯೋ ತಾಯಿ ವಾರಾಹನ್ನ ಪಂಚಮಿ ದಿವಸ, ಅಷ್ಟಮಿ ದಿವಸ, ಅಮಾವಾಸ್ಯೆ, ಪೌರ್ಣಮಿಯ ಸಂದರ್ಭಗಳಲ್ಲಿ ನೋಡಿ, ನಾನು ಏನು ನಿಮಗೆ ದೀಪ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ 6 ಬರೋ ರೀತಿಯಲ್ಲಿ ತಾಯಿಗೆ ಹಚ್ಚಬೇಕು. 6 ಇಲ್ಲಾಂದರೆ 5, 6ಕ್ಕೆ ತುಂಬ ಅಂದರೆ ತುಂಬ ಪವರ್ಫುಲ್ ಇದೆ ಸ್ನೇಹಿತರೆ. 6 ನೀವು 6 ಅಷ್ಟಮಿ, 6 ಪಂಚಮಿ ಈ ರೀತಿಯಾಗಿ ಹಚ್ಚಿದ್ರೆ ತುಂಬ ಅಂದರೆ ತುಂಬ ನಿಮಗೆ ಶೀಘ್ರವಾಗಿ ಕೆಲಸ ಅನ್ನೋವಂಥದ್ದು ಆಗುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ನಿಮಗೆ ಪೂಜೆ ಮಾಡೋಕ್ಕೆ ಇಲ್ವಾ ಅಂತಂದ್ರೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು. ಏನು ಮಾಡಬೇಕು ಹೇಳಬೇಕಂದ್ರೆ, ನಿಮ್ಮ ಮನೆ ದೇವ್ರ ಮನೆ ನೀವು ದೀಪವನ್ನು ಹಚ್ಚಿರ್ತೀರಿ. ಈ ಒಂದು ಮಂತ್ರವನ್ನು ಯಾವ ದಿನ ಬೇಕಾದರೂ ಪ್ರಾರಂಭ ಮಾಡ್ಕೋಬೋದು. ಮಂಗಳವಾರ, ಶುಕ್ರವಾರ ಆ ಥರ ಅನ್ನೋವಂಥದ್ದು ಏನೂ ಇಲ್ಲ. ಶನಿವಾರ ಯಾವ ಬೇಕಾದ ದಿನವಾದರೂ ನೀವು ನಿಮ್ಮ ಮನೇಲಿ ದೀಪವನ್ನು ಹಚ್ಚಿರ್ತೀರಲ್ವ, ಆವಾಗ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ನೋಡಪ್ಪ, ನಾವು ಅವ್ರು ಯಾರಿಗೆ ದುಡ್ಡನ್ನು ಕೊಟ್ಟಿದ್ದೀರಲ್ವ ಅವರ ಹೆಸರನ್ನು ಹೇಳ್ಕೊಂಡು ಇಂಥವ್ರಿಗೆ ನಾವು ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ, ಅವ್ರ ಮನೆಗೆ ಹೋಗಿ ಈ ರೀತಿಯಾಗಿ ಅಲ್ಲಿ ಏನು ನಿಮಗೆ ನಡೆದಿರುತ್ತೆ ವಿಷಯ, ಏನೋ ಕೇಳಿರ್ತೀರಿ, ಅವ್ರೇನೋ ಅಂದಿರ್ತಾರೆ, ನಿಮ್ಮ ಮನಸ್ಸು ಬೇಜಾರಾಗಿರ್ತಿಲ್ಲ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸುಮ್ಮನೆ ಏನೇನೋ ಒಂದು ಹೇಳ್ತಾ ಇರ್ತಾರೆ. ಅವ್ರ ಹೆಸರು ಮತ್ತು ಅವ್ರಿಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದೀರಿ, ನನಗೆ ಇಷ್ಟು ದಿನದ ಒಳಗಾಗಿ ಬರಲಮ್ಮ, ಇಲ್ಲ ನೀವು ಅಮ್ಮನಿಗೆ ಬೆಲ್ಲದ ದೀಪ ಆಗಿರ್ಬೋದು, ಇಲ್ಲ ಹಣತೆಗಳಲ್ಲಿ
ತುಪ್ಪ ಹಾಕಿ ಹರಿಸೋವಂಥದ್ದಾಗಿರ್ಬೋದು, ಇಲ್ಲ ಅಂತಂದರೆ ಈ ತೆಂಗಿನಕಾಯಿ ದೀಪ ಆಗಿರಬಹುದು, ಇಲ್ಲಾಂದರೆ ಅರಿಶಿನ ಕೊಂಬು ಸ್ನೇಹಿತರೆ, ಅರಿಶಿನ ಕೊಂಬು ಹಾರನಾದರೂ ಮಾಡಿ ನೀವು ತಾಯಿಗೆ ಅರ್ಪಿಸಬಹುದು. ಇಲ್ಲಪ್ಪ ಅಂತಂದರೆ ನೀವು ಹಾಗೆ ಕೂಡ ಒಂದು ಅರಿಶಿನ ಕೊಂಬು ಒಂದಿಷ್ಟು ಕೊಡಬಹುದು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಅಭಯ ಕಾರುಣ್ಯೇ ನಮೋ ನಮಃ, ಅಭಯ ಕಾರುಣ್ಯೇ ನಮೋ ನಮಃ, ಅಭಯ ಕಾರುಣ್ಯೇ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವು ನೀವು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪವನ್ನು ಮಾಡಿಕೊಂಡು ನೀವು ರಾತ್ರಿ ಡೈಲಿ ಹೇಳ್ಕೋಬಹುದು. ಇದು ತುಂಬ ಸರಳವಾಗಿರುವಂಥ ಮಂತ್ರ, ಸಿಂಪಲ್ ಆಗಿರುವಂಥ ಮಂತ್ರ. ನೀವು ಅವ್ರ ಮನೆಗೆ ದುಡ್ಡು ಕೇಳಕ್ಕೆ ಹೋಗ್ತಾ ಇದ್ದೀರಾ ಅಂಥ ಒಂದು ಸಂದರ್ಭದಲ್ಲೂ ಕೂಡ ತಾಯಿಯನ್ನು ದೇವ್ರ ಮನೆಯಲ್ಲಿ ದೀಪ ಹಚ್ಚಿರ್ತೀರಿ, ಅಲ್ಲೇ ನೀವು ವಾರಾಹಿ ಅಂತ ನೀವು ಭಾವಿಸ್ಬಿಟ್ಟು ನೀವು ಕಣ್ಣು ಮುಚ್ಚಿ ಒಂದು ಕ್ಷಣ ವಾರಾಹಿಯ ಪ್ರತಿಬಿಂಬವನ್ನು ನಿಮ್ಮ ಮನಸ್ಸಿನಲ್ಲಿ ಆಲಿಸ್ಬಿಟ್ಟು ಈ ಒಂದು ಮಂತ್ರವನ್ನು ಹೇಳಿ, ನಾವು ಇಂಥವ್ರ ಮನೆಗೆ ದುಡ್ಡು ಕೇಳೋದಕ್ಕೆ ಹೋಗ್ತಾ ಇದ್ದೀವಿ ಅಮ್ಮ, ಈ ದುಡ್ಡು ನನಗೆ ಬರಲಿ, ನಾನು ನಿಮಗೆ ಅರಿಶಿನ ಕೊಂಬನ್ನು ಕೊಡ್ತೀನಿ, ಇಲ್ಲ ಅಂತಂದರೆ ಸಿಹಿ ಗೆಣಸನ್ನು ತಂದು ಕೊಡ್ತೀನಿ, ಇಲ್ಲ ಕ್ಯಾರೆಟನ್ನು ತಂದು ಕೊಡ್ತೀನಿ, ನಿಮ್ಗೆ ಏನೇ ಒಂದು ಕೋರಿಕೆ ಫ್ರೆಂಡ್ಸ್, ಇದೇ ಅಂತಿಲ್ಲ, ಇಲ್ಲ ದುಡ್ಡು ಮನೆಗೆ ಕೊಡ್ತೀನಿ, ಏನೋ ಇಲ್ಲ ದಾಳಿಂಬೆ ತೊಗೊಂಬಂದು ಕೊಡ್ತೀನಿ, ಇಲ್ಲ ಕಳ್ಳೆಕಾಯಿ, ಏನೋ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಒಂದು 10 ರೂಪಾಯಿ ದಿನ ಕೊಡೋಕ್ಕಾಗುತ್ತಾ, ಇಲ್ಲ 2 ದೀಪ ಹಚ್ಚೋಕ್ಕಾಗುತ್ತಾ, ಇಲ್ಲ ಒಂದು ಮುಷ್ಟಿ ಹೂ ಕೊಡೋಕ್ಕಾಗುತ್ತಾ, ಅಷ್ಟೇ ಕೊಡಿ. ಏನಿಲ್ಲ ಅಮ್ಮ, ನಾನು ನಿಮ್ಗೆ ಎಲ್ಲೂ ದೇವಸ್ಥಾನಗಳು ಗೊತ್ತಿಲ್ಲ ಅಂದರೆ ನಿಮ್ಮ ದೀಪದ ಮುಂದೆಯೇ ಆ ಒಂದು ಕಳ್ಳೆಕಾಯಿ ಆಗಿರ್ಬಹುದು, ಅದೇನು ನೀವು ಕೊಡಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ನಿಮ್ಮ ದೇವ್ರ ಮನೇಲಿ ಇಟ್ಟು ನೀವು ತಾಯಿಯನ್ನು ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಕೊಟ್ಟಿರೋಂಥ ಹಣ ಮತ್ತು ದುಡ್ದಿರೋಂಥ ಸಂಬಳ, ದುಡ್ದಿರೋಂಥ ದುಡ್ಡು ನಿಮ್ಮ ಕೈನಲ್ಲಿ ನಿಲ್ಲುತ್ತೆ. ಖಂಡಿತವಾಗ್ಲೂ ನೀವು ಈ ವಿಡಿಯೋ ನಿಮ್ಮ ಕೈಗೆ ಯಾವಾಗ ಬಂದು ಸಿಗುತ್ತೋ, ನಾಳೆ ನಾಡಿದ್ದು ಯಾವಾಗ ಸಿಗುತ್ತೋ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗಿತ್ತು. ಥ್ಯಾಂಕ್ ಯು ಫಾರ್